ಈ ವರ್ಷ ಮತ್ತೆ ವೀರಾವೇಶದ ಮಾತುಗಳು ಕೇಳಿಬಂದು. ನಾನು ಕಳೆದ ವಾರನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟೆ. ನಾನು ಮನವಿನೂ ಕೂಡ ಮಾಡಿಕೊಂಡೆ, ಯಾರು ಮಹಿಷಾ ದಸರಾವನ್ನು ಮಾಡಬೇಕು ಅಂತ ಹೊರಟಿದ್ರಿ, ಒಂದು ವೇಳೆ ನಿಮಗೆ ಮಹಿಷಾಸುರನೇ ನಿಮಗೆ ದೇವರು ಅಂತ ನಿಮಗೆ ಅನಿಸಿದರೆ, ನಿಮ್ಮ ಮನೆಯಲ್ಲಿ ಮಹಿಷಾಸುರನ ಫೋಟೋ ಇಟ್ಕೊಂಡು ಮಹಿಷನಿಗೆ ನಿತ್ಯ ಆರಾಧನೆ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ. ಮಹಿಷನಿಗೆ ನೀವು ನಿನ್ನಂಥದೇ ಒಬ್ಬ ಮಗನ ಕೊಡುವಂಥ ದಿನ ಕೇಳಿಕೊಂಡ್ರೂ ನಮಗೆ ಬೇಜಾರ ಇಲ್ಲ. ಆದರೆ ತಾಯಿ ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಮಹಿಷಾಸುರನ ದಸರಾ ಮಾಡಲಿಕ್ಕೆ ಸೂಕ್ತವಾದ ಸ್ಥಳ ಅಲ್ಲ. ತಾಯಿ ಚಾಮುಂಡಿಯ ಹೆಸರೇ ಮಹಿಷ ಮರ್ದಿನಿ ಅಂತ, ಮಹಿಷಾಸುರನ ಸಂಹಾರ ಮಾಡಿದಂಥಳು ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಅವಕಾಶ ಇಲ್ಲ. ಅಲ್ಲಿ ಬಂದು ಏನಾದರೂ ಮತ್ತೆ ಈ ಅಬದ್ಧದ ಆಚರಣೆಯನ್ನು ಮಾಡಲಿಕ್ಕೆ ಬಂತು ಅಂದರೆ ಮತ್ತೆ ನಾವು ಚಾಮುಂಡಿ ಬೆಟ್ಟ ಚಲೋ ಕಾರ್ಯಕ್ರಮವನ್ನು ನಾವು ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿದ್ದೆ. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ, 8:30 ಪುಷ್ಪಾರ್ಚನೆ ಮಾಡ್ತೀವಿ ಅಂತ ಮತ್ತೆ ಏನು ಪತ್ರಿಕೆಗಳಲ್ಲಿ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ, ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆಯನ್ನು ಕೂಡ ಮಾಡಿದ್ದಾರೆ. ಈ ಮಧ್ಯದಲ್ಲಿ ನಾನು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, DCP 1 ಹತ್ರನೂ ಮಾತಾಡಿದ್ದೀನಿ, ಜಿಲ್ಲಾ ಆಡಳಿತದ ಜೊತೆನೂ ಮಾತಾಡಿದ್ದೀನಿ. ಅವರು ಇವತ್ತಿನಿಂದಲೇ ಜಾರಿಗೆ ಬರುವ ಹಾಗೆ 144 ಸೆಕ್ಷನ್ನ ಆಲ್ರೆಡಿ ಜಾರಿಗೆ ಮಾಡಿದ್ದಾರೆ. ನಾಳೆಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಹೋಗಿ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥ ಮಾತುಗಳನ್ನ ಆಡಲಿಕ್ಕಾಗಲಿ, ಮಹಿಷಾಸುರನಿಗೆ ಪುಷ್ಪಾರ್ಚನೆ ಮಾಡಲಿಕ್ಕಾಗಲಿ ನಾವು ಬಿಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಅವರು ನಮಗೆ ಭರವಸೆನ ಕೊಟ್ಟಿದ್ದಾರೆ. ಹಾಗಾಗಿ 144 ಸೆಕ್ಷನ್ನ ಅವ್ರನ್ನ ಹಾಕಿರೋದನ್ನು ಗೌರವಿಸಿ ನಾವು ಚಲೋ ಚಾಮುಂಡಿ ಬೆಟ್ಟ ಅಥವಾ ಚಾಮುಂಡಿ ಬೆಟ್ಟ ಚಲೋ ಅಂತ ಏನು ನಾವು ಚಳವಳಿನ ಹಮ್ಮಿಕೊಳ್ಳಿಕ್ಕೆ ಹೋಗಿದ್ದು, ಹಾಗಾಗಿ ಅದನ್ನು ಜಿಲ್ಲಾ ಆಡಳಿತದ ಮೇಲೆ ವಿಶ್ವಾಸವನ್ನಿಟ್ಟು ನಾವು ಕೈ ಬಿಟ್ಟಿದ್ದೀವಿ. ಆದರೆ ನಾನು ಜಿಲ್ಲಾಡಳಿತಕ್ಕೆ, ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸೋದಿಷ್ಟೇ, ನಾಳೆ ಏನಾದ್ರೂ ಕೂಡ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥ ಅಲ್ಲಿ ಕೆಲಸ ನಡೀತು ಅಂದರೆ, ಯಾರಾದ್ರೂ ಮಹಿಷಾಸುರನಿಗೆ ಹೋಗಿ ಹಾರ ಹಾಕುವಂಥದ್ದು ಏನಾದರೂ ಅಬದ್ಧ ಅಲ್ಲಿ ಎಸಗಿದ್ರು ಅಂತಂದರೆ, ನಾನು ದಸರಾ ಉದ್ಘಾಟನೆ ದಿನ ಚಳುವಳಿನ ಹಮ್ಮಿಕೊಳ್ಬೇಕಾಗುತ್ತೆ. ಆವತ್ತು ನಾವು ಪ್ರತಿರೋಧ ಒಡ್ಡುವಂಥ ಕೆಲಸವನ್ನು ಮಾಡ್ತೀವಿ. ದಯವಿಟ್ಟು ನಿಮ್ಮ ಭರವಸೆಗೆ ನಾವು ಬೆಲೆನೂ ಕೊಟ್ಟಿದ್ದೀವಿ, ನಾವು ನಿಮ್ಮ ಭರವಸೆನ ನಂಬಿದ್ದೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಚ್ಯುತಿ ಆಗದ ಹಾಗೆ ನೀವು ನಡ್ಕೊಳ್ಳಿ ಅಂತ ನಾನು